cc ಗಾಡಿ ಗುರು ಇದು. ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಹತ್ರ ಹ್ಯೋಸಂಗ್ ಕಂಪನಿ ಗಾಡಿ ಇದೆ. ಹ್ಯೋಸಂಗ್ ಅಂತ ಸುಮಾರು ಜನ ಹೆಸರು ಕೇಳಿರ್ತೀರಾ, ಆದರೆ ಇದು ಯಾವ ಕಂಪನಿ ಅಂತ ಎಲ್ಲರಿಗೂ ಗೊತ್ತಿರೋದಿಲ್ಲ. ಹೆಸರು ಕೇಳಿ ಸುಮಾರು ಜನ ಇದು ಚೈನೀಸ್ ಕಂಪನಿ ಇರ್ಬೋದು ಅಂತೇಳಿ ಅಂದ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಇದು ಕೊರಿಯನ್ ಕಂಪನಿ, ಸೌತ್ ಕೊರಿಯಾದು ಟು ಬಿ ಸ್ಪೆಸಿಫಿಕ್. ಇದು 1978 ಟೈಮಲ್ಲಿ ಸುಜುಕಿಗೆ ಮೋಟರ್ ಸೈಕಲ್ ಸಪ್ಲೈ ಮಾಡ್ತಾಯಿದ್ರು ಇವರು. ಆ ಟೈಮಿನ ಇದು ಕಂಪನಿ ಫಾರ್ಮ್ ಆಗಿದ್ದು. ಸೊ ಇದು ಇದರದೇ ಆದ ಕಾಲದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿತ್ತು. ಆ ಸೂಪರ್ ಬೈಕಿಂಗ್ ಥರನೇ ಫೀಲ್ ಕೊಡೋ ಅಂಥ ಗಾಡಿಗಳನ್ನ ಬಿಡ್ತಾಯಿದ್ರು. ಇಂಡಿಯಾಗೆ 2003 ಟೈಮಲ್ಲಿ ಇವರು ಕೈನೆಟಿಕ್ ಮೋಟರ್ ಸೈಕಲ್ಸ್ ಕಡೆಯಿಂದ ಎಂಟ್ರಿ ಕೊಟ್ಟರು. GT250 ಅಂತೇಳಿ ಬಂದಿತ್ತು, ಅದಕ್ಕೆ ಕಾಮೆಟ್ ಅಂತ ಹೇಳಿ ಕೂಡ ಕರೆಯೋರು. ಅದ್ರ ಜೊತೆಗೆ ಆಕ್ವಿಲಾ ಅಂತೇಳಿ ಇನ್ನೊಂದು ಗಾಡಿ ಬಂದಿತ್ತು. ಸೊ ಅದಾದಮೇಲಿಂದ ಸುಮಾರು ಟೈಮ್ ಇಂಡಿಯಾದಲ್ಲಿ ಇದ್ದರು ಇವರು. 2016-2018 ತನಕ ಇದ್ದರು ಅಂತೇಳಿ ನನಗೆ ಆಲ್ಮೋಸ್ಟ್ ಅನಿಸುತ್ತೆ. ಮಧ್ಯದಲ್ಲಿ ಒಂದು ಪಾಯಿಂಟಲ್ಲಿ ಈ ಪರ್ಟಿಕ್ಯುಲರ್ ಗಾಡಿ ಬಂತು, ಹ್ಯೋಸಂಗ್ GT250R ಅಂತ ಹೇಳಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 650 ಅಂತ ಹೇಳಿ ನೋಡಿ, ನೀವು ಕನ್ಫ್ಯೂಸ್ ಆಗಿರ್ಬೋದು. ಇವರು ಈ ಥರ ಸ್ಟಿಕರಿಂಗ್ ಮಾಡ್ತಿದ್ದಾರೆ ಅಷ್ಟೇ, ಬಟ್ ಆ್ಯಕ್ಚುಲಿ ಇದು GT250R. ಏನಪ್ಪ ಈ ಗಾಡಿ ಸ್ಪೆಷಲ್ಲು, ನಾನು ಇದನ್ನು ಏನಕ್ಕೆ ರಿವ್ಯೂ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು 250cc ಗಾಡಿ ಆದ್ರೂ ನಿಮಗೆ ಸೂಪರ್ ಬೈಕ್ ಫೀಲ್ಸ್ ಕೊಡುತ್ತೆ, ಹಾಗೆಯೇ ಸೂಪರ್ ಬೈಕ್ ಪ್ರಾಪರ್ ಲುಕ್ಸ್ ಕೊಡುತ್ತೆ. ನಿಮಗೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಆ ಟ್ಯಾಂಕ್ ಸೈಜ್ ನೋಡ್ಬೋದು ನೀವು, ಇಲ್ಲ 150 ಸೆಕ್ಷನ್ ಟೈರ್ಸ್ ನೋಡ್ಬೋದು, ಆ ಫೇರಿಂಗೇ ಇರ್ಬೋದು, ಅಥವಾ ಓವರ್ ಆಲ್ ಆಸ್ಥೆಟಿಕ್ಸ್ ಏನಿದೆ ಅಲ್ಲ ಗಾಡಿದು, ಅದನ್ನ ನೋಡಿದ್ರೆ ನಿಮಗೆ ಪ್ರಾಪರ್ ಸೂಪರ್ ಬೈಕ್ ಅಂತೇಳಿ ಅನಿಸುತ್ತೆ. ಯಾರೂ ನಿಮಗೆ ಆಚೆ ಕಡೆ ಹೋಗ್ಬಿಟ್ಟು ಕೇಳಿದ್ರೆ ಇದು 250cc ಗಾಡಿ ಅಂತ ಹೇಳೋದಿಲ್ಲ. ಜನರಲಿ ಯಾವುದೋ 600cc ಗಾಡಿ ಇರ್ಬೋದು ಅಂತೇಳಿ ಅನ್ಕೊತಾರೆ. ಇದ್ರ ಜೊತೆಗೆ ಒಳ್ಳೆ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಈ ಗಾಡಿ. ಸೊ ನೀವಿನ್ನು ಫ್ರಂಟಿನ ನೋಡ್ತೀರಾ ಅಂತ ಹೇಳಿದ್ರೆ, ಇದರಲ್ಲಿ ಪ್ರಾಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ. ಹಾಗೆಯೇ ನಿಮಗೆ ಆಗಿನ ಕಾಲದಿಂದನೇ ಇದು ಡ್ಯುಯಲ್ ಡಿಸ್ಕ್ ಬರೋದು ಫ್ರಂಟಲ್ಲಿ. ಆದರೆ ಏನಂದರೆ ಏನೂ ಎಲೆಕ್ಟ್ರಾನಿಕ್ಸ್ ಇಲ್ಲ, ಟ್ರ್ಯಾಕ್ಷನ್ ಕಂಟ್ರೋಲೇ ಇರ್ಬೋದು, ABS ಇರ್ಬೋದು, ಏನೂ ಇಲ್ಲ, ರಾ ರೈಡಿಂಗು. ಜೊತೆಗೆ ನೀವು ನೋಡ್ತಾ ಇದ್ದೀರಾ USD ಫೋಕ್ಸ್ ಬರುತ್ತೆ ಇದರಲ್ಲಿ, ಅಪ್ಸೈಡ್ ಡೌನ್ ಫೋಕ್ಸು 41mm. ಹಾಗೆಯೇ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ ಫ್ರಂಟು ಮತ್ತು ರೇರ್ ಎರಡೂ. ಇದು ಫ್ರಂಟು 110 ಸೆಕ್ಷನು, ಹಿಂದೆದು 150 ಸೆಕ್ಷನ್ ಟೈರ್ಸ್ ಬರುತ್ತೆ. ಇದರಲ್ಲಿ ಸೂಪರ್ ಸೌಂಡ್ ಏನಕ್ಕೆ ಬರುತ್ತೆ ಅಂತಂದರೆ, ಇದು 249cc ವಿ ಟ್ವಿನ್ ಇಂಜಿನ್ನು. ಆದರೆ ಇದು ಆಯಿಲ್ ಕೂಲ್ಡು, ಲಿಕ್ವಿಡ್ ಕೂಲ್ಡ್ ಬರಲ್ಲ, ಏರ್ ಪ್ಲಸ್ ಆಯಿಲ್ ಕೂಲ್ಡು. ಇಲ್ಲೆಲ್ಲ ಫಿನ್ಸ್ ಇದೆ, ನೀವೇ ನೋಡ್ತಾ ಇದ್ದೀರಾ. ಸೊ ಹೀಟಪ್ ಆಗ್ಬೋದು, ಬಟ್ ಎಷ್ಟಾಗುತ್ತೆ ಅಂತ ಸಿಟಿಯಲ್ಲಿ ಯೂಸ್ ಮಾಡಿದರೆ ಆವಾಗ ಗೊತ್ತಾಗುತ್ತೆ. ಇದು ಬಂದು 28 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ 10,000 RPM ಅಲ್ಲಿ. ಹಾಗೆಯೇ 22 Nm ಆಫ್ ಟಾರ್ಕು 8,000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಷ್ಟೇ, ಸಿಂಪಲ್ಲು, ಸ್ವೀಟು, ಏನು ಜಾಸ್ತಿ ಇಲ್ಲ. ಇನ್ನು ಹಿಂದೆದು ಕೂಡ ನೀವು ನೋಡ್ಬೋದು, ಡಿಸ್ಕ್ ಬ್ರೇಕ್ ಇದೆ, ಇದು M4 ಎಕ್ಸಾಸ್ಟು. ಸೊ ಸ್ವಲ್ಪ ಗ್ರಾಫಿಕ್ಸು ಮತ್ತು ಕ್ಲೋಸಪ್ ಲುಕ್ ಹೇಗಿದೆ ಅಂತ ಹೇಳಿ ನೋಡೋಣ. ಇದರಲ್ಲಿ ಫ್ರೇಮು ಬಂದು ಡಬಲ್ ಡೌನ್ ಟ್ಯೂಬ್, ಡಬಲ್ ಕ್ರಾಡಲ್ ಫ್ರೇಮ್ ಬರುತ್ತೆ. ನೋಡ್ತಾ ಇದ್ದೀರಾ, ಫ್ರೇಮ್ ಈ ಥರ ಇದೆ. ಆಮೇಲೆ ಇಲ್ಲಿ ಹ್ಯೋಸಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ 250 ಅಂತ ಇರೋ ಜಾಗದಲ್ಲಿ ತೆಗೆದು 650 ಅಂತ ಹಾಕಿದ್ದಾರೆ. ಇನ್ನೆಲ್ಲ ಸೇಮ್ ಇರುತ್ತೆ. ಹಾಗೆ ಇಲ್ಲಿ 2 ಲೈಟ್ ಹಾಕಿದ್ದಾರೆ. ಈ ಥರ ಬ್ರೇಕು ಅಷ್ಟೇ ನೋಡಿ, TCIC ಅಂತ ಹೇಳಿ ಕೊಟ್ಟಿದ್ದಾರೆ ಕ್ಯಾಲಿಪರ್ಸ್ ಮೇಲೆ, ನೇಮು ಬ್ರೇಕ್ ಕ್ಯಾಲಿಪರ್ಸ್ ಮೇಲೆ. ಹಿಂದೆ ಇಲ್ಲಿ GTR ಅಂತ ಇದೆ, 650 ಅಂತ ಹೇಳಿ ಹಾಕಿದ್ದಾರೆ. LED ಟೈಲೈಟ್ ಬರುತ್ತೆ ಆ್ಯಕ್ಚುಲಿ ಇದು ನಿಮಗೆ. ಇನ್ನು ಈ ಕಡೆಯಿಂದ ಲುಕ್ಸು ಈ ಥರ ಕಾಣುತ್ತೆ ನೋಡಿ. ಸೊ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ. ಹಾಗೆಯೇ ಸೀಟು ಅಷ್ಟೇ, ಸ್ಪ್ಲಿಟ್ ಸೀಟು. ಟ್ಯಾಂಕು ಇಷ್ಟು ದೊಡ್ಡದಾಗಿದೆ. ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟ್ರ್, ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ. ಸೊ ದಟ್ಸ್ ಅಬೌಟ್ ಇಟ್. ಒಂದ್ಸಲ ವಿ ಟ್ವಿನ್ದು ಎಕ್ಸಾಸ್ಟ್ ನೋಟ್ ಕೇಳ್ಬಿಡೋಣ ಬ್ರೋ. ಕ್ರೇಜಿ, ಲೆಟ್ಸ್ ಗೋ ಫಾರ್ ದ ರೈಡ್. ಯೋ ಗೈಸ್, ಫೈನಲಿ ವಿ ಆರ್ ಆನ್ ದ ಹೈವೇ. ಕೀ ಆನ್ ಮಾಡಿ ನೋಡೋಣ. ಇದರಲ್ಲಿ ಡಿಜಿ ಅನಲಾಗ್ ಕ್ಲಸ್ಟರ್ ಬರುತ್ತೋ, RPM ಅನಲಾಗು, ಮಿಕ್ಕಿದೆಲ್ಲ ಡಿಜಿಟಲ್ಲು. ಸೊ ಗಾಡಿ ಸ್ಟಾರ್ಟ್ ಮಾಡೋದ ನೋಡೋಣ. ಗಾಡಿ ಕೂತ ತಕ್ಷಣ ಒಳ್ಳೆ ಸೂಪರ್ ಸ್ಪೋರ್ಟ್ ಫೀಲ್ ಬರುತ್ತೆ. ಏನು ಪವರ್ ಗುರು ಇದು, ಇಮ್ಯಾಜಿನ್ ಮಾಡಿ, ಇದು 250cc ಗಾಡಿ ಇದು. ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿ ಗುರು. ಗಾಡಿದು ಬ್ರೇಕಿಂಗ್ ಮಾತ್ರ ಅಷ್ಟಕ್ಕಷ್ಟೇ, ಟ್ವಿನ್ ಡಿಸ್ಕ್ ಕೊಟ್ಟಿದ್ದಾನೆ, ಆದರೂ ಏನು ಬೈಟು ಇಲ್ಲ. ಬ್ರೇಕಿಂಗು ತುಂಬ ಡೌನ್ ಇದೆ ಅಂತಲೇ ಅನ್ಬೋದು.
ಬಟ್ ಪ್ಯಾಚ್ ಚೇಂಜ್ ಮಾಡಿದರೆ ಸ್ವಲ್ಪ ಬೈಟ್ ಕೊಡ್ಬೋದೇನೋ, ಆದ್ರೂ ಆ ಲೆವೆಲ್ಲಿಗೆ ಪರ್ಫಾರ್ಮೆನ್ಸ್ ಏನಿಲ್ಲ ಬ್ರೇಕಿಂಗ್ದು. ಒಂದ್ಸಲ ಬಂದರೆ ಸ್ವಲ್ಪ ಹುಷಾರಾಗೇ ಇರಬೇಕು ನೀವು. ಗಾಡಿದು ಗ್ರೌಂಡ್ ಕ್ಲಿಯರೆನ್ಸು ಬಂದು 155 mm, 155 mm. ಆದರೆ ಸಿಂಗಲ್ ರೈಡಿಂಗು ಪ್ರಾಬ್ಲಮ್ ಇಲ್ಲ. ಡಬಲ್ ರೈಡಿಂಗ್ ಆದರೆ ಏನಾಗುತ್ತೆ, ಕೆಳಗಡೆ ಟಚ್ ಆಗಿಬಿಡುತ್ತೆ ಹಂಪ್ಸ್ ಎಲ್ಲ. ಸೊ ಹುಷಾರಾಗಿರಬೇಕು. ಇದ್ರ ಸೀಟ್ ಹೈಟು 830 mm. ನಿಮಗೆ ಆ್ಯಕ್ಚುಲಿ 830 mm 750 mm ಇದ್ದಂಗೆ ಅನಿಸುತ್ತೆ. ಗಾಡಿ ಹೈಟ್ ಫೀಲೇ ಆಗೋದಿಲ್ಲ. ಕಾಲು ಪರ್ಫೆಕ್ಟಾಗಿ ಎಡಗಿಸುತ್ತೆ. ಹೈಟ್ ಇದೆ ಅಂತಲೇ ಫೀಲ್ ಆಗೋದಿಲ್ಲ. ಇನ್ನು ಇದ್ರದ್ದು ವೆಯ್ಟು ಬಂದು 188 kg ಬರುತ್ತೆ ಕರ್ವ್ ವೆಯ್ಟು. ಹೊಡೆಯೋದಾಗ ಮಾತ್ರ ಏನು ಫೀಲ್ ಗುರು ಇದು. ABS ಎಲ್ಲ ಇಲ್ಲದೆ ಇರೋದ್ರಿಂದ ನೀವು ಕೇರ್ಫುಲ್ ಆಗಿರಬೇಕು. ಹಾಕೊಂಡು ಅದನ್ನು ಬಿಟ್ರೆ ನಾರ್ಮಲ್ ಅನ್ನೋ ಥರ ವೀಲ್ ಹಾಕಕ್ಬಿಟ್ರೆ ಕಷ್ಟ. ಸ್ವಲ್ಪ ಕೇರ್ಫುಲ್ ಆಗಿದ್ದಷ್ಟು ಒಳ್ಳೆಯದು. ಇದು 5 ಗೇರ್ಸ್ ಬರೋದು, 6 ಅಂತ ಕನ್ಫ್ಯೂಸ್ ಆಗಬಾರ್ದು. ಏನು ಗುರು ಇದು ಹಿಂಗೆ ಹೊಡಿಯುತ್ತೆ. ಓಹ್ 170 ಪ್ಲಸ್ಸು, ಕ್ರೇಜಿ ಗಾಡಿ ಗುರು ಇದು. ಇದರಲ್ಲಿ ಕೂತ ತಕ್ಷಣ ನಿಮಗೆ ರೈಡಿಂಗ್ ಪೊಸಿಷನ್ ಮಾತ್ರ ತಲೆ ಕೆಟ್ಟೋಗ್ಬಿಡುತ್ತೆ. ನೀವು R15ಗೆ ಕಂಪ್ಲೇಂಟ್ ಮಾಡ್ತೀರಾ ಫುಲ್ಲು ಕಂಫರ್ಟ್ ಇರೋದಿಲ್ಲ ಅಂತ. ಇದು ಅದ್ರ ಅಪ್ಪ ಇದ್ದಂಗೆ. ಎಷ್ಟು ಲೀನ್ ಆಗ್ತೀರಾ ಅಂದರೆ ಫ್ರಂಟು ಪ್ರಾಪರ್ ಸ್ಪೋರ್ಟ್ಸ್ ರೈಡಿಂಗ್, ಒಳ್ಳೆ ಡೇಟೋನ ಓಡಿಸ್ದಂಗೆ ಅನ್ಸುತ್ತೆ ನಿಮಗೆ. ಹೆವಿ ಟಕೀನ್ ಆಗಬೇಕು ಫ್ರಂಟ್ ಅಂತೂ. ಸೊ ಕಂಫರ್ಟ್ ಅಂತೂ ಮರ್ತ್ಬಿಡಿ. ಸಿಟಿ ಕಮ್ಯೂಟಿಗೆ ಇರೋದಲ್ಲ ಇದು. ಆದರೆ ಹಿಂಗೆ ವೀಕೆಂಡ್ ಎತ್ಕೊಂಡು ಚೆಚ್ಚಿ ಮಜಾ ಮಾಡ್ತೀನಿ, ಆ ವೀಟ್ವಿನ್ ಸಿಂಪನಿ ಕೇಳ್ತೀನಿ ಅಂತ ಹೇಳಿದ್ರೆ ಸಕ್ಕತ್ತಾಗಿದೆ ಗುರು. ಈ ಎಕ್ಸಾಸ್ಟ್ ಅಂತೂ ಇನ್ನೂ ಪರ್ಫೆಕ್ಟ್ ಆಗಿದೆ. ಓವರ್ ನಾಯ್ಸಿಯಾಗೂ ಇಲ್ಲ, ಹಂಗಂದ್ಬಿಟ್ಟು ತುಂಬ ಸೌಂಡ್ ಇಲ್ಲದೆ ಇರೋ ಥರನೂ ಇಲ್ಲ. ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. M4 ಎಕ್ಸಾಸ್ಟ್. ಏನು ಎಲೆಕ್ಟ್ರಾನಿಕ್ಸ್ ಇಲ್ಲ ಗಾಡಿಯಲ್ಲಿ. ಸೀಟು ಕುಷನ್ ಎಲ್ಲ ಏನು ತೊಂದರೆ ಇಲ್ಲ. ಓವರಾಲು ಬಿಲ್ಡ್ ಕ್ವಾಲಿಟಿ ಹೇಗನ್ಸುತ್ತೆ ಅಂದರೆ ಫಿನಿಷಿಂಗ್ ಎಲ್ಲ ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು ಅನಿಸುತ್ತೆ ಕೆಲವು ಕಡೆ ನೋಡಿದ್ರೆ. ಅಷ್ಟೊಂದು ಫಿನಿಷಿಂಗ್ ಎಲ್ಲ ಚೆನ್ನಾಗಿಲ್ಲ. ಬಟ್ ಇದು ಹೆಂಗೆ ಅಂದರೆ ಆ 90s ಟೈಮಲ್ಲಿ ಸೂಪರ್ ಬೈಕ್ ಇತ್ತಲ್ಲ, ಆ ಥರ ಫೀಲು. ಯಾರು ನೋಡ್ಬಿಟ್ಟು ಇದು 250 ಅಂತ ಹೇಳೋದಿಲ್ಲ, ಸೌಂಡ್ ಕೇಳಿದ್ರಂತೂ ಪಕ್ಕಾ 250 ಅಂತ ಹೇಳೋದಿಲ್ಲ. ಇದು ಫಸ್ಟು ಬಿಟ್ಟಾಗ ಇಂಡಿಯಾದಲ್ಲಿ 2005 ಟೈಮಲ್ಲಿ 1,67,000 ಇತ್ತು ರೇಟು. ಇದಕ್ಕೆ ಅಂದರೆ ಆ್ಯಕ್ಚುಲಿ GTR ಅಲ್ಲ, ಫಸ್ಟ್ ಬಂದಿದ್ದು ಕಾಮೆಟ್ ಅಂತ ಹೇಳಿ ನೇಕೆಡ್ ಬೈಕ್. ಅದು ಕಾಮೆಟ್ 250 ಅಂತ. ಅದು ಕೈನೆಟಿಕ್ ಮೋಟಾರ್ ಸೈಕಲ್ಸ್ ಕಡೆಯಿಂದ ಇಂಡಿಯಾಗೆ ಬಂದಿದ್ದು ಇವರು ಆ ಟೈಮಲ್ಲಿ. ಆಮೇಲೆ ಕಂಪನಿಯಸ್ ವೆಂಟ್ ಥ್ರೂ ಮೆನಿ ಚೇಂಜಸ್ಸು. ಪಾಪ ಇವರು R&D ಕರೆಕ್ಟಾಗಿ ಮಾಡಿಲ್ಲ, ಮಾರ್ಕೆಟಿಂಗು R&D ಇಲ್ಲ ಅಂಥೇಳಿ ಈ ಗಾಡಿದು ಡೌನ್ಫಾಲ್ ಆಯಿತು ಅಂತಲೇ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಗಾಡಿ 2016 ಮಾಡೆಲು, ಫ್ಯೂಯಲ್ ಇಂಜೆಕ್ಟೆಡ್ ಇದು. ಇದ್ರದ್ದು ನೇಕೆಡ್ ವರ್ಷನಿಗೆ GT 250 ಅಂತಾರೆ, ಇದಕ್ಕೆ GT 250R ಅಂತ ಹೇಳಿ ಕರೀತಾರೆ ಫೇರ್ಡ್ ವರ್ಷನಿಗೆ. ಸೊ ಇದು ಬಂದಾಗ ಮಾತ್ರ ನೀವು ಇಮ್ಯಾಜಿನ್ ಮಾಡಿ, ಕರಿಸ್ಮಾ ಎಲ್ಲ ಇದ್ದಿದ್ದ ಟೈಮಲ್ಲಿ ಈ ಗಾಡಿಗೆ 1,80,000, ಆಲ್ಮೋಸ್ಟ್ 2 lakh ಅಂದ್ಕೊಳ್ಳಿ ಆನ್ ರೋಡು. ಅಷ್ಟು ಕಾಸ್ಟ್ಲಿ ಗಾಡಿ ಹಿಂಗೆ ಅಂತ. 10,000ಗೆ ರೆಡ್ ಲೈನು, 10,500ಗೆ, ಬಟ್ 11 ಮೇಲೆ ಪುಷ್ ಮಾಡೋದು ಗಾಡಿ. ಗಾಡಿದು ಪವರ್ ಡೆಲಿವರಿ ಈ ಪರ್ಟಿಕ್ಯುಲರ್ ಬ್ರ್ಯಾಂಡಲ್ಲಿ ಜಾಸ್ತಿ ಇದೆ ಅಂತ ಏನಿಲ್ಲ. ಲೀನಿಯರ್ ಪವರ್ ಡೆಲಿವರಿ ಇದೆ. ಥ್ರೂ ಔಟು ನಿಮಗೆ ಅದೇ ಕಿಕ್ ಸಿಗುತ್ತೆ. ಗಾಡಿ ನಿಮಗೆ ರೈಡ್ ಮಾಡುವಾಗ ಸ್ಲೋ ಸ್ಪೀಡ್ಸಲ್ಲಿ ಹೆವಿನೆಸ್ಸು ಫೀಲ್ ಆಗುತ್ತೆ. ಅಂದರೆ ಈ KTM ಎಲ್ಲ ಹೊಡಿತೀರಲ್ಲ ಫುಲ್ಲು ಅಜೈಲಾಗಿ ಹಿಂಗೆ ಮಲಗಿಸ್ಕೊಂಡು, ಹಂಗೆ ಅನ್ಸಲ್ಲ. ಹೆವಿ ಫೀಲ್ ಅನಿಸುತ್ತೆ ಇದರಲ್ಲಿ. ಹೈ ಸ್ಪೀಡ್ಸಲ್ಲಿ ಗೊತ್ತಾಗಲ್ಲ, ಲೋವರ್ ಸ್ಪೀಡ್ಸಲ್ಲಿ ಗೊತ್ತಾಗುತ್ತೆ. ಮತ್ತು ಟರ್ನಿಂಗ್ ರೇಡಿಯೋಸು ಅಷ್ಟೇ ಸಖತ್ತು ಭಯಂಕರ, ಅಂದರೆ ಜಾಸ್ತಿನೇ ಇದೆ. ಅಷ್ಟೇ ಟಾಪ್ ಸ್ಪೀಡು, ರೆಡ್ ಲೈನ್ ಆಯಿತು.
ಸ್ಪೀಡ್ 174 ಏನೋ. ಯೋಸಂಗ್ GT 250 ಅವ್ರದ್ದು ಟಾಪ್ ಸ್ಪೀಡ್ ಇರೋದು. ಇದನ್ನೇ ಹೇಳಿದ್ದು, ನೀವು ಟರ್ನ್ ಮಾಡಬೇಕಿದ್ರೆ ವೆಯ್ಟ್ ಫೀಲ್ ಆಗುತ್ತೆ. ಟರ್ನಿಂಗ್ ರೇಡಿಯಸ್ಸು ಸ್ವಲ್ಪ ನೋಡ್ಕೊಬೇಕು. ಒಂದು ಪಾಯಿಂಟಲ್ಲಿ ಇದು ಒಳ್ಳೆ ಹವಾನೇ ಇಟ್ಟಿತ್ತು, ಆದರೆ ಕಂಟಿನ್ಯೂ ಮಾಡಲಿಲ್ಲ. ಇದು ನಾಯಿಗಳ ಗುಳ್ಳುಗಳ ನೋಡ್ಕೊಂಡೇ ಬರ್ತಿರಲ್ರು. ನಾಯಿಗಳದೇ ಕೊಟ್ಲೆ ಗುರು. ಇದರಲ್ಲಿ ಬೇರೆ ಏನು ಎಲೆಕ್ಟ್ರಾನಿಕ್ಸ್ ಇಲ್ಲ. ನೀವು ಕರೆಕ್ಟಾಗಿ ಬ್ರೇಕ್ ಮಾಡಿಲ್ಲ ಅಂದರೆ ಫ್ರಂಟ್ ಲಾಕ್ ಆದರೆ ಪಟಕ್ ಅಂತ ಮುಗಿಸ್ಕೊ ಬೀಳೋದೆ. ಗೊತ್ತಿಲ್ಲದೆ ಆಯ್ಕೊಳ್ಳೋದು ಒಂಥರ, ಗೊತ್ತಿದ್ದು ಕೆಲವು ಸರಿ ಆಯ್ಕೊಳ್ಳೋದಿರುತ್ತಲ್ಲ, ಅದಂತೂ ಖರಾಬು ಗುರು. ಅಬ್ಬ ಹುಷಾರಾಗಿರ್ಬೇಕಷ್ಟೇ ನೀವು ಹೇಳೋನು. ಸೊ ಫುಲ್ ಥ್ರಾಟಲ್ ಹೋಗೋಣ. RPM ಕಟ್ ಆಫ್ ನೋಡಿ. ಇವಾಗ 5th ಗೇರಲ್ಲಿ ಇದ್ದೀನಿ, 60 ಇಲ್ಲಿ. ಬಟ್ ಗಾಡಿ ಏನು ಸ್ಟ್ರಗಲ್ ಮಾಡಲ್ಲ, ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಫುಲ್ಲು ಗೇರ್ ಡೌನ್ ಮಾಡಿ ಥ್ರಾಟಲ್ ಕೊಡಬೇಕು, ಪಿಕಪ್ ಎಳಿಬೇಕು ಒಂದೇ ಸರಿ. ಅಂದರೆ ಇದು ಬಿಟ್ಟೋಗೋ ಟೈಮಲ್ಲಿ 3,37,000 38,000 ಏನೋ ಇತ್ತು ಎಕ್ಸ್ ಶೋರೂಮ್ ಪ್ರೈಸ್. ಇದು ಅಂದರೆ ಆನ್ ರೋಡು ಒಂದು 4 ಚಿಲ್ಡ್ರೆ ಅಂತ ಅಂದ್ಕೊಡಿ ಬಿಟ್ಟೋಗೋ ಟೈಮಲ್ಲಿ. ಸೊ ಕಾಸ್ಟ್ಲಿನೇ ಇತ್ತು ಆ ಲೆವೆಲಿಗೆ. ಅವಾಗೇನು ಮಾಡೋರು, ಈ ಬಡ್ಜೆಟಲ್ಲಿ ಆ ಟೈಮ್ಗೆ R3 ಬರೋದು, ನಿಂಜಾ 300 ಬರೋದು, ಅವನ್ನೆಲ್ಲ ಕನ್ಸಿಡರ್ ಮಾಡೋರು. ಒಂದು ಸ್ವಲ್ಪ ಸುಪೀರಿಯರ್ ನೇಮು, ರಿಲಯಬಲ್ ಗಾಡಿಗಳು ಆ ಥರ ಲೆಕ್ಕಕ್ಕೆ. ಅವು ಟ್ವಿನ್ ಸಿಲಿಂಡರ್ಗಳೆಲ್ಲ. ಬಟ್ ಇದೊಂದು ಸ್ವಲ್ಪ ಬೀಫಿಯರ್ ಲುಕ್ಕು, ಆ ಸೂಪರ್ ಬೈಕ್ ಲುಕ್ಸ್ ಏನು ಕೊಡುತ್ತೆ ಅವೆಲ್ಲ ಆ ಥರ ಕೊಡ್ತಾ ಇರಲಿಲ್ಲ. ಅದು ಇದರಲ್ಲಿ ಒಂಥರ ಅಡ್ವಾಂಟೇಜ್ ಇದ್ದಿದ್ದು. ಇನ್ನೊಂದು ನಾವು ಏನು ಮರಿಬಾರ್ದಂದ್ರೆ, ಇದು ಆ್ಯಕ್ಚುಲಿ 250cc ಗಾಡಿ ಗುರು. ಇದು ನೀವು ನಿಂಜಾ 250, CBR 250 ಎಲ್ಲ ಐತಲ್ಲ, ಆ ಕೆಟಗರಿಗೆ ಲೆಕ್ಕ ಇಟ್ಕೊಬೇಕಿದು. ಆ ಕೆಟಗರಿ ಗಾಡಿ ಈ ಲೆವೆಲಿಗೆ ಹೊಡೆಯುತ್ತೆ ಅಂದರೆ ನೀವು ಇಮ್ಯಾಜಿನ್ ಮಾಡಿ. ಒಳ್ಳೆ ಇದಲ್ವಾ, 174 ಹೊಡೆಯುತ್ತೆ. ಸ್ಟಾಕ್ ಗಾಡಿ ಇದು. ಅಂದರೆ ಎಕ್ಸಾಸ್ಟ್ನ ಬಿಟ್ಟರೆ ಬೇರೆ ಏನೂ ಚೇಂಜ್ ಮಾಡಿಲ್ಲ ಇವರು, ಎಲ್ಲ ಸ್ಟಾಕು. ಏನು ಕಾಮನ್ ಕ್ವಶನ್ ಏನಪ್ಪ, ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಟು ಬಿ ಆನೆಸ್ಟ್, ಈ ಗಾಡಿ ಮೈಲೇಜಲ್ಲೂ ಡಿಸಪಾಯಿಂಟ್ ಮಾಡೋದಿಲ್ಲ. ಬಿಕಾಸ್ ಇಟ್ಸ್ 250cc. ನೀವು ಆರಾಮಾಗಿ 28-30 ಎಕ್ಸ್ಪೆಕ್ಟ್ ಮಾಡ್ಬೋದು. ಇವ್ರಿಗೆ 28 ಕೊಡ್ತಾ ಇದೆಯಂತೆ ಗಾಡಿ ಓನರು, ಬೈರೇಗೌಡ್ರಿಗೆ. ಸೊ ಮೈಲೇಜ್ ಇಸ್ ಡೀಸೆಂಟ್. ಇನ್ನು ನಿಮಗೆ ಅಡ್ಜಸ್ಟಬಲ್ ಫ್ರಂಟ್ ಬ್ರೇಕ್ ಲಿವರ್ ಬರುತ್ತೆ. ಕ್ಲಚ್ ಲಿವರ್ ಅಡ್ಜಸ್ಟಬಲ್ ಏನಲ್ಲ. ಕಾರ್ನರಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಈ ಗಾಡಿಯಲ್ಲಿ ನಿಮಗೆ ಅಂಥ ಪುಷ್ ಮಾಡೋ ಥರ ಫೀಲು, ಕಾನ್ಫಿಡೆನ್ಸ್ ಎಲ್ಲ ಏನು ಕೊಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ಟೈರ್ಸು ಆ ಲೆವೆಲಿಗೆಲ್ಲ ಏನಿಲ್ಲ. ಆಮೇಲೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಗಾಡಿದು ವೆಯ್ಟು ತುಂಬ ಫೀಲ್ ಆಗುತ್ತೆ. ಸೊ ಇಟ್ಸ್ ನಾಟ್ ಮೆಂಟ್ ಫಾರ್ ಟ್ರ್ಯಾಕ್ ರೈಡಿಂಗ್ ಆ್ಯಂಡ್ ಆಲ್. 0 to 60, 0 to 100 ನೋಡ್ಬೋಣ ಒಂದ್ಸರಿ. ಗಾಡಿದು ಒಂದು ಸ್ಟೋರಿನೇ ಇದೆ PUC ಟೈಮ್ದು. ಅದಕ್ಕೆ ನಂಗೆ ಒಂಥರ ಈ ಗಾಡಿ ಓಡಿಸೋದಕ್ಕೇನೋ ಖುಷಿ. ಅದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕಿರ್ತೀನಿ ನೋಡಿ. ಸೊ ನಮ್ಮ ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ನೇಹಿತರೆ, ಟು ಪುಟ್ ಇಟ್ ಇನ್ ಎ ನಟ್ಶೆಲ್, ಈ ಗಾಡಿ ಸೂಪರ್ ಬೈಕ್ ಫೀಲ್ಸ್ ಕೊಡುತ್ತೆ, ಹಾಗೆ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಈವೊಂದು ಇಟ್ಸ್ ಎ 250cc ವಿ ಟ್ವಿನ್. ಸಿಟಿ ಕಮ್ಯೂಟ್ಗೆ ನೋ, ಬಟ್ ವೀಕೆಂಡ್ ಬ್ಲಾಸ್ಟ್ಗೆ ಸೈ. ಆದರೆ ಇವಾಗ ಹ್ಯೋಸಂಗ್ ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ. ನೀವು ತೊಗೊಳ್ತೀರಾ ಅಂತ ಹೇಳಿದ್ರೂ ಸಿಕ್ಕೋದಿಲ್ಲ. ಸೊ ಮುಂದೊಂದು ದಿನ ಬಂದರೆ ಎಲ್ಲ ಅಪ್ಡೇಟೆಡ್ ಗಾಡಿ ಬಂದರೆ ಚೆನ್ನಾಗಿರುತ್ತೆ. ಪ್ರಾಬ್ಲಿ ವಿಲ್ ಸಿ, ಓನ್ಲಿ ಟೈಮ್ ವಿಲ್ ಟೆಲ್. ಹಾಗೆಯೇ ಬಿಗ್ ಥ್ಯಾಂಕ್ಸ್ ಟು ಬೈರೇಗೌಡ. ಸೊ ಬನ್ನಿ ಬ್ರೋ, ಬೈರೇಗೌಡರು ಪಾಪ ಕೋಲಾರಿಂದ ಗಾಡಿ ತಂದುಕೊಟ್ಟಿದ್ದಾರೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಈ ಥರ ಸಿಕ್ಕಿದರೆ ನಮಗೂ ಒಂದು ರಿವ್ಯೂ ಮಾಡ್ಬೋದು. ಈ ಗಾಡಿ ನನಗೆ ಒಂದು ರಿವ್ಯೂ ಮಾಡಬೇಕಂತ ಆಸೆ ಇತ್ತು. ಸೊ ತಂದುಕೊಟ್ಟಿದ್ದೀರಾ, ಬಿಗ್ ಥ್ಯಾಂಕ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಗಾಡಿ ಬಗ್ಗೆ ಏನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಸೌಂಡ್ ಮಾತ್ರ ಸೂಪರ್ ಇಷ್ಟ ಆಯಿತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.